ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಒಂದು ಭಾಗ. ಈಗ ನಮ್ಮ ಅಧಿಕಾರಿಗಳು ಇಲ್ಲ ನಮ್ಮ ವಕೀಲರುಗಳು ಪ್ರೆಸೆಂಟ್ ಮಾಡಲಿಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ಏನು ಹೇಳ್ತಾ ಇದ್ದೇನೆ, ನಮಗೆ 10 ವರ್ಷದಲ್ಲಿ 5 ವರ್ಷ 6 ವರ್ಷ ಒಳ್ಳೆಯ ಮಳೆ ಆಗ್ತದೆ, ಒಂದು 3-4 ವರ್ಷ ಈ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸ್ತೀವಿ. ಇದರ ಹಿನ್ನೆಲೆಯಲ್ಲಿ ನಮಗೆ ಆದಂಥ ಈ ಹಲವಾರು ವರ್ಷಗಳ ಅನುಭವಗಳೇನಿದೆ, ತಮಿಳುನಾಡಿನ ಅಲ್ಲಿಯ ಸರ್ಕಾರಗಳು ಅಲ್ಲಿಯ ರೈತರ ಒತ್ತಡಗಳೇನಿದೆ ಇದೆಲ್ಲವನ್ನು ಗಮನಿಸಿದ್ದೇವೆ ಈಗಾಗಲೇ. ಆ ನಿಟ್ಟಿನಲ್ಲಿ ನಮ್ಮ ಕೆರೆಕಟ್ಟೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥದ್ದು, ನಮ್ಮ ಜಲಾಶಯಗಳು ಭರ್ತಿ ಆದಾಗ ಅದಕ್ಕೆ ಟಾಪ್ ಪ್ರಿಯಾರಿಟಿನ ಟೆಕ್ನಿಕಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ ಇದೆ. ಅದರಲ್ಲಿ ನಾವು ಸ್ವಲ್ಪ ಎಡವಿದ್ದೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀವಿ. ನೀರು ಬಿಡದಲ್ಲೇ ಮೇಲ್ಮನೆಗೆ ಹೋಗ್ಲಿಕ್ಕೆ ಅವಕಾಶಗಳಿದಾವ ಕಾನೂನು ರೀತಿಯಲ್ಲಿ ನೋಡಿದ್ರೆ ಹೇಗೆ ಸರ್? ಕಷ್ಟ ಇದೆ. ಇವತ್ತು ನಾವು ಪ್ರಜಾಪ್ರಭುತ್ವದ ಈ ಒಂದು ಭಾರತದ ಇದೆ ವ್ಯವಸ್ಥೆಯಲ್ಲೇ ಇದ್ದೇವೆ. ಈ ಇದು ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇವತ್ತು ಹಲವಾರು ರೀತಿಯ ಕಾನೂನಿನ ತೊಡಕುಗಳಿದೆ. ಸುಪ್ರೀಂ ಕೋರ್ಟು ಮತ್ತು ನ್ಯಾಯಾಲಯಗಳ ತೀರ್ಪಿನಲ್ಲಿ ಹಲವಾರು ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ತೀರ್ಪುಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದರೆ ವಾಸ್ತವಾಂಶವನ್ನು ನೋಡಿದಾಗ ಗ್ರೌಂಡ್ ರಿಯಾಲಿಟಿನ ನಮ್ಮ ರಾಜ್ಯಕ್ಕೆ ಹಲವಾರು ವರ್ಷಗಳಿಂದ ಅನ್ಯಾಯ ಆಗ್ತಾ ಬಂದಿದೆ, 100 ವರ್ಷಗಳಿಂದ. ಇದನ್ನು ನಾವು ಬರೀ ಟೀಕೆಗೆ ಆಸ್ಪದ ಕೊಡದೆ ನಾವು ಸರ್ಕಾರಗಳನ್ನು ನಡೆಸಬೇಕಾದ್ರೆ ಇದನ್ನು ಯಾವ ರೀತಿ ಗ್ರೌಂಡ್ ರಿಯಾಲಿಟಿನಲ್ಲಿ ಸರಿಪಡಿಸ್ಕೊಳ್ಳಿಕ್ಕೆ, ಇಂಥ ಒಂದು ಬರಗಾಲಗಳು ಬಂದಾಗ, ನೀರಿನ ಸಮಸ್ಯೆ ಬಂದಾಗ ಅದನ್ನು ನಮ್ಮ ರೈತರು, ನಮ್ಮ ನಾಡಿನ ಜನತೆಗೆ ಅನಾನುಕೂಲಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಯಾವ ರೀತಿ ವಿತಿನ್ ದಿ ಪರ್ವಿ ಆಫ್ ಅವರ್ ಲೀಗಲ್ ಇದೇನಿದೆ ಆ ಹಿನ್ನೆಲೆಯಲ್ಲಿ ನಾವು ಕ್ರಮಗಳನ್ನು ತೆಗೆದುಕೋಬೇಕು ಅನ್ನೋದು ನಾನು ಈ ಸರ್ಕಾರದ ಮೇಲೆ ಒತ್ತಾಯ ಹಾಕ್ಲಿಕ್ಕೆ ಬಯಸ್ತೀನಿ.